ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ಫೇಸ್ ಆಯಿಲ್ ಮಾಡ್ತೇನೆ. ಇದು ಖುಷ್ಬು ಮೇಡಮ್ ಇದ್ದಾರಲ್ಲ ಅವರದ್ದೊಂದು ಫೇಸ್ ಆಯಿಲ್ ಈಗ ಎಲ್ಲ ವೈರಲ್ ಆಗಿದೆ. ಹಾಗೆ ನಾನು ಒಂದು ಮಾಡ್ತೇನೆ ಅಂತ ಇದಕ್ಕೆ ನಾನು ಉಂಟಲ್ಲ 2 ಆರೆಂಜ್ ಉಂಟಲ್ಲ, ಆರೆಂಜಿದ್ದು ಸಿಪ್ಪೆ ತೆಗೆದಿಟ್ಟಿದ್ದೇನೆ. 2 ಆರೆಂಜ್ ಇತ್ತು, ಮತ್ತು ಅರ್ಧ ಬೀಟ್ರೂಟು, 2 ಕ್ಯಾರೆಟ್. ಇದನ್ನುಂಟಲ್ಲ ನಾನೆಲ್ಲ ಇದರದ್ದೆಲ್ಲ ಸ್ಕಿನ್ನೆಲ್ಲ ತೆಗೆದು ವಾಶ್ ಮಾಡಿ ಈಗ ಸ್ವಲ್ಪ ಡ್ರೈ ಆಗಿದೆ. ಡ್ರೈ ಆದಮೇಲೆ ಈಗ ಅದನ್ನುಂಟಲ್ಲ ಒಳ್ಳೆದು ಮಾಡಿ ಸಣ್ಣ ಇದರಲ್ಲಿ ತುರಿಬೇಕು. ಹೀಗೆ ಈಗೆಲ್ಲ ಗ್ರೇಟ್ ಮಾಡಿ ಆಯಿತು ನೋಡಿ. ಹೀಗೆ ಫೈನಾಗಿ ಗ್ರೇಟ್ ಮಾಡಬೇಕು, ಹೀಗೆ ಒಳ್ಳೆಯದಾಗಿ. ಈಗ ಇದನ್ನು ಹೇಗೆ ಮಾಡೋದಂತ ತೋರಿಸ್ತೇನೆ. ಈಗೊಂದು ಕಡಾಯಿ ತಗೊಂಡಿದ್ದೇನೆ. ಅದಕ್ಕೆ ಉಂಟಲ್ಲ ನಾನು 1/4 ಲೀಟರ್ ತೆಂಗಿನ ಎಣ್ಣೆ ಹಾಕ್ತೇನೆ. 1/4 ಲೀಟರ್ ನನಗೆ ಒಬ್ಳಿಗೇನೆ ಮಾಡೋದು, ಸ್ವಲ್ಪ ಮಾಡ್ತೇನೆ ನಾನು. ಇದರದ್ದು ಮಾತ್ರ ರಿಸಲ್ಟ್ ಒಳ್ಳೆಯದುಂಟು, ನೀವು ಸಹ ಒಮ್ಮೆ ಟ್ರೈ ಮಾಡಿ. ನೀರು ತುಂಬ ಎಣ್ಣೆ ತುಂಬ ಬಿಸಿಯಾಗಬೇಕಂತಿಲ್ಲ. ಈಗ ಇದಕ್ಕೆ ಉಂಟಲ್ಲ ತುರಿದಿಟ್ಟ ಕ್ಯಾರೆಟ್, ಬೀಟ್ರೂಟು, ಮತ್ತು ಲೋ ಫ್ಲೇಮಲ್ಲಿ ಇದು ಕುದಿಬೇಕು. ಎಲ್ಲ ಸಹ ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ ಉಂಟಲ್ಲ ನಮಗೆ ಆನಿಯನ್ ಎಲ್ಲ ಫ್ರೈ ಮಾಡ್ತೇವೆಲ್ಲ ಹಾಗೆ ಬರಬೇಕು, ಗರಿಗರಿಯಾಗಿ ಬರಬೇಕು. ಈಗ ಯಾವುದೇ ಕಾರಣಕ್ಕೂ ಇದು ಹಾಕಲಿಕ್ಕಿಲ್ಲ, ಸ್ಪೂನ್ ಹಾಕಿ ತಿರುಗಿಸ್ಲಿಕ್ಕಿಲ್ಲ. ಸ್ವಲ್ಪ ಹೊತ್ತಿನ ಮೇಲೆ ಸ್ಪೂನ್ ಹಾಕಿ ತಿರುಗಿಸುವ. ಇದು ಲೋ ಫ್ಲೇಮಲ್ಲೇ ಫ್ರೈ ಆಗಬೇಕು. ಇದು ಫುಲ್ಲು ಫ್ರೈ ಆದಮೇಲೆ ಮತ್ತೆ ನಮಗೆ ಫೇಸಿಗೆ ಹಾಕಿದರೆ ಆಯಿತು. ಇದು ಕ್ಯಾರೆಟಲ್ಲಿ, ಬೀಟ್ರೂಟಲ್ಲಿ ಮತ್ತು ಆರೆಂಜ್ ಸಿಪ್ಪೆ ಉಂಟಲ್ಲ ಅದರಲ್ಲೆಲ್ಲ ಒಳ್ಳೆ ಸಿ ವಿಟಮಿನ್ ಉಂಟು. ಹಾಗಾಗಿ ನಮ್ಮ ಸ್ಕಿನ್ನಿಗೆಲ್ಲ ಒಳ್ಳೆಯದು. ಮತ್ತು ಇದಕ್ಕೆ ಇನ್ನೂ ಸಹ ಆ್ಯಡ್ ಮಾಡಲಿಕ್ಕೆ ಉಂಟು, ಹೇಳ್ತೇನೆ. ಈಗ ಇದಕ್ಕೆ ಉಂಟಲ್ಲ 1 ಸ್ಪೂನು ಆಲ್ಮಂಡ್ ಆಯಿಲ್, ಬಾದಾಮಿ ಎಣ್ಣೆ ಅಂತ ಹೇಳ್ತಾರಲ್ಲ ಅದೇ ಆಲ್ಮಂಡ್ ಆಯಿಲ್. ಇದನ್ನೀಗ ಆ್ಯಡ್ ಮಾಡ್ತೇನೆ ಇದಕ್ಕೆ. ಮತ್ತು ಇನ್ನೊಂದು ಉಂಟು, ಅದು ಮತ್ತೆ ಆಲ್ಮಂಡ್ ಆಯಿಲ್ ಸಹ ನಮ್ಮ ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು. ಈಗ ಒಳ್ಳೆಯದು ಫ್ರೈ ಆಗಲಿ, ಲೋ ಫ್ಲೇಮಲ್ಲೇ ಫ್ರೈ ಆಗಲಿ. ಅದೆಲ್ಲ ಎಣ್ಣೆಯದ್ದು ಗುಳ್ಳೆ ಗುಳ್ಳೆ ಬರ್ತದಲ್ಲ ಅದೆಲ್ಲ ನಿಲ್ಲಬೇಕು, ಆವಾಗ ಫ್ರೈ ಆಗಿದೆ ಅಂತ ಲೆಕ್ಕ ನಮಗೆ. ಈಗ ಒಳ್ಳೆ ಕುದಿತಾ ಉಂಟು. ಇದು ಗರಿ ಗರಿಯಾಗಿ ಬರಬೇಕು. ಇದರದ್ದು ನಾವು ಹಾಕಿದ್ದೇವಲ್ಲ ಬೀಟ್ರೂಟು, ಕ್ಯಾರೆಟ್ ಮತ್ತು ಆರೆಂಜ್ ಸಿಪ್ಪೆಲ್ಲ ಉಂಟಲ್ಲ ಅದು ತೆಗೆಯುವಾಗ ಗರಿ ಗರಿ ಆಗಬೇಕು. ಆವಾಗ ಉಂಟಲ್ಲ ಇದರದ್ದೆಲ್ಲ ಉಂಟಲ್ಲ ಸತ್ವ ಅದರಲ್ಲಿ ಬಿಟ್ಕೊಳ್ತದೆ. ಆವಾಗ ಕಲರ್ ಸಹ ಚೇಂಜ್ ಆಗ್ತದೆ. ನಿಮಗೆ ತೋರಿಸ್ತೇನೆ ಮತ್ತೆ ನಾನು ಕಲರ್ ಹೇಗೆ ಚೇಂಜ್ ಆಗ್ತದೆ ಅಂತ. ಮತ್ತೆ ಉಂಟಲ್ಲ ಮನೆ ಫುಲ್ಲು ಪರಿಮಳ ಬರ್ತದೆ, ಮಾತ್ರ ಒಳ್ಳೆ ಪರಿಮಳ ಉಂಟು ಇದರಲ್ಲಿ. ಮತ್ತು ಇದು ನಾರ್ಮಲ್ ಸ್ಕಿನ್, ಡ್ರೈ ಸ್ಕಿನ್ನವರಿಗೆಲ್ಲ ಒಳ್ಳೆ ಸೂಟ್ ಆಗ್ತದೆ. ಆಯಿಲಿ ಸ್ಕಿನ್ನವರು ಉಂಟಲ್ಲ, ಈಗ ಡ್ರೈ ಸ್ಕಿನ್ ಮತ್ತು ನಾರ್ಮಲ್ ಸ್ಕಿನ್ನವರು ಉಂಟಲ್ಲ, ರಾತ್ರಿ ಎಲ್ಲ ಮಲಗ್ತೇವೆಲ್ಲ ನಾವು, ಸ್ನಾನ ಎಲ್ಲ ಮಾಡಿ ಮುಖ ಎಲ್ಲ ವಾಶ್ ಮಾಡಿ ಉಂಟಲ್ಲ, ರಾತ್ರಿ ನಾವು ಹಚ್ಚಿದರೆ ಬೆಳಿಗ್ಗೆ ವಾಶ್ ಮಾಡ್ಬೋದು. ಕೆಲವರಿಗೆ ಇರಿಟೇಷನ್ ಎಲ್ಲ ಆಗ್ತದೆ ರಾತ್ರಿಗೆಲ್ಲ ಆಯಿಲೆಲ್ಲ ಮಸಾಜ್ ಮಾಡೋದಂದರೆ ಮುಖಕ್ಕೆ. ಅದರ ಬದಲು ಉಂಟಲ್ಲ ಮಧ್ಯಾಹ್ನ ಯಾವಾಗ ಬೇಕಾದರೂ ನೀವು ಯಾವಾಗ ಫೇಸ್ ಒಳ್ಳೆದು ಕ್ಲೀನ್ ಮಾಡ್ತೀರಿ ಆವಾಗ ಒಂದು ಸ್ಪೂನ್ ಕೈಗೆ ಹಾಕಿ ಒಳ್ಳೆದು ಮಸಾಜ್ ಮಾಡಿ. ನಾನು ಮಸಾಜ್ ಮತ್ತೆ ಹೇಳ್ತೇನೆ ಹೇಗೆ ಮಾಡೋದಂತ. ಮಸಾಜ್ ಮಾಡಿ ಉಂಟಲ್ಲ ಒಂದು 4-5 ಗಂಟೆ ಬಿಟ್ಟು ಮತ್ತೆ ಮುಖ ತೊಡೀರಿ. ಇವರು ಇದ್ದಾರಲ್ಲ ಆಯಿಲ್ ಸ್ಕಿನ್ನವರಿದ್ದಾರಲ್ಲ ಅವರಿಗೆ ಎಂತ ಮಾಡಬೇಕಂದ್ರೆ ಒಂದು ಸಲ ಹಚ್ಚಿದಾಗ ಉಂಟಲ್ಲ ಪಿಂಪಲ್ಸ್ ಬಿದ್ದರೆ ಅವರು ಸ್ಟಾಪ್ ಮಾಡಲಿ. ಇಲ್ಲದ್ರೆ ಉಂಟಲ್ಲ ಅವರೊಂದು ಡ್ರೈ ಸ್ಕಿನ್ನವರೆಲ್ಲ 5 ಗಂಟೆ ಇರುವಾಗ ಇವರೊಂದು 2 ಗಂಟೆ ಇಟ್ಟರೆ ಸಾಕು. ಮತ್ತು ಅವರಿಗೆ ಸೆಟ್ ಆಗ್ತಾ ಹೋಗ್ತದೆ. ಅದು ಮಾತ್ರ ಒಳ್ಳೆ ರಿಸಲ್ಟ್ ಉಂಟು. ಸ್ಕಿನ್ ಗ್ಲೋ ಆಗ್ತದೆ, ಬ್ರೈಟ್ ಆಗ್ತದೆ, ಮತ್ತು ಡಾರ್ಕ್ ಸರ್ಕಲ್ ಎಲ್ಲ ಕ್ಲಿಯರ್ ಆಗ್ತದೆ. ಅದು ಬಾದಾಮ್ ಆಯಿಲ್ ಎಲ್ಲ ಹಾಕ್ತೇನಲ್ಲ ಅದರಲ್ಲಿ ಒಳ್ಳೆ ಬೆನಿಫಿಟ್ ಉಂಟು.
ಮತ್ತು ಇದು ಸಣ್ಣ ಮಕ್ಕಳಿಗೆ ಸಹ ಹಾಕ್ಬೋದು. ಸಣ್ಣ ಮಕ್ಕಳಿಗೆ ಹಾಕುವಾಗ ಎಂತ ಗೊತ್ತುಂಟಾ, ನಾನು ಇನ್ನೊಂದು ಅದಕ್ಕೆ ಆ್ಯಡ್ ಮಾಡ್ತೇನಲ್ಲ, ಅದು ಆ್ಯಡ್ ಮಾಡಬಾರ್ದು. ನಾನು ಇಷ್ಟು ಮಾಡ್ತೇನಲ್ಲ, ಬಾದಾಮ್ ಆಯಿಲೆಲ್ಲ ಹಾಕಿ ಒಳ್ಳೆ ಕುದಿ ಬಂದು ಸ್ಟ್ರೈನ್ ಮಾಡ್ತೇವಲ್ಲ, ಆವಾಗ ಅದನ್ನೊಂದು ಸಪ್ರೇಟ್ ತೆಗೆದಿಟ್ಟು ಸಣ್ಣ ಮಕ್ಕಳಿಗೆ ಹಾಕಿ, ನಮಗೆ ದೊಡ್ಡವರಿಗೆ ಹಾಕುವಾಗ ಇನ್ನೊಂದು ನಾನು ಅದಕ್ಕೆ ಇದು ಮಾಡ್ತೇನೆ, ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತೇನೆ. ಆವಾಗ ಅದು ನಮಗೆ ಆಗ್ತದೆ, ದೊಡ್ಡವರಿಗೆ ಆಗ್ತದೆ. ಸಣ್ಣ ಮಕ್ಕಳಿಗೆಲ್ಲ ಬೇಡ ಅದು. ಈಗಲೇ ಸಣ್ಣ ಮಕ್ಕಳಿಗೆ ಬೇರೆ ನಾನು ಹೇಳಿದಲ್ಲ, ಈಗ ತೆಗಿತೇವಲ್ಲ ನಾವು ಸ್ಟ್ರೈನ್ ಮಾಡಿದಾಗ ಸ್ವಲ್ಪ ಮಕ್ಕಳಿಗೆ ಅಂತ ತೆಗ್ದಿಡಿ. ಹಾಗೆ ಮಾಡಿ. ಈಗ ಅದು ಲೋ ಫ್ಲೇಮಲ್ಲೇ ಆಗಬೇಕು, ಯಾಕಂದರೆ ಉಂಟಲ್ಲ ಅದು ಗರಿ ಗರಿಯಾಗಿ ಬರಬೇಕು ಎಲ್ಲ ಸಹ. ನಾವು ಫಾಸ್ಟ್ ಇಟ್ಟರೆ ಉಂಟಲ್ಲ ಬೇಗ ಗರಿ ಗರಿ ಆಗ್ತದೆ. ಅಂದರೆ ಅದರದ್ದು ಇದರದ್ದು ಬೀಟ್ರೂಟ್, ಕ್ಯಾರೆಟ್, ಇದು ಆರೆಂಜಿದ್ದು ಸಿಪ್ಪೆದ್ದೆಲ್ಲ ಅಂಶ ಬಿಡಬೇಕು ಅದರಲ್ಲಿ ಎಲ್ಲ ಬಿಟ್ಟು. ಆವಾಗ ಅದು ಉಂಟಲ್ಲ ಸ್ಕಿನ್ ಸಹ ಚೆಂದ ಇದಾಗ್ತದೆ, ಮತ್ತು ಗ್ಲೋ ಸಹ ಬರ್ತದೆ. ಮತ್ತು ನಾವು ಫಾಸ್ಟ್ ಹೈ ಫ್ಲೇಮಲ್ಲೆಲ್ಲ ಇಟ್ಟರೆ ಉಂಟಲ್ಲ ಬೇಗ ಕರೆಂಟಿಗೆ ಹೋದ ಹಾಗೆ ಆಗ್ತದೆ. ಅದಕ್ಕೆ ಹೇಳಿದ್ದು, ಎಷ್ಟು ಲೋ ಫ್ಲೇಮಲ್ಲಿ ಇಡ್ತೀರ ಅಷ್ಟು ಸ್ಕಿನ್ನಿಗೆ ಇದು ಚೆಂದ ಗ್ಲೋ ಬರ್ತದೆ. ಈಗ ಕಲರ್ ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ, ಗೋಲ್ಡನ್ ಕಲರ್ ಬರ್ತದೆ. ನಾವು ಮತ್ತೆ ಉಂಟಲ್ಲ ಮಿಲ್ಲಲ್ಲಿ ತಂದ ಆಯಿಲ್ ಹಾಕಿದ್ದು, ಕೊಕೊನಟ್ ಆಯಿಲು, ಅದರದ್ದೇ ಸ್ಮೆಲ್ ನೋಡಿ ಎಷ್ಟು ಒಳ್ಳೆದು ಬಂದಿದೆ ನೋಡಿ ಕಲರ್. ಮನೆ ಫುಲ್ ಪರಿಮಳ. ನನ್ನ ಹಸ್ಬೆಂಡೇ ಕೇಳಿದ್ರು ಎಂಥ ಪರಿಮಳ ಬರ್ತಾ ಉಂಟಂತ. ಹಾಗೆ ಮತ್ತೆಂತ ಗೊತ್ತಿಲ್ಲ, ಫಿಲ್ಮ್ ಆ್ಯಕ್ಟರ್ನವರೆಲ್ಲ ಖಾಲಿ ಮೇಕಪ್ಪು, ಫೇಶಿಯಲ್ ಅದೇ ಮಾಡೋದಿಲ್ಲ. ಅವ್ರ ಮನೆಯಲ್ಲಿ ಸಹ ಒಂದು ಎಂತಾದರೂ ಟ್ರೈ ಮಾಡ್ತಾರೆ. ಅದೇ ಈಗ ಅವರದ್ದು ಈಗ ರಿವೀಲ್ ಆಗೋದು ಎಲ್ಲರೂ ಸಹ. ಈಗ ಯೂಟ್ಯೂಬಲ್ಲಿ ಎಲ್ಲರದ್ದು ಸಹ ಇದೆ, ಖುಷ್ಬು ಅವರ ಫೇಸ್ ಆಯಿಲ್ ಅಂತ. ಅದಕ್ಕೆ ನಾನು ಸಹ ಒಂದು ಟ್ರೈ ಮಾಡುವಂತ ಈಗ ಮಾಡಿದ್ದು. ಮಾತ್ರ ಒಳ್ಳೆ ರಿಸಲ್ಟ್ ಉಂಟಿದ್ರೆ ನಾನು ಹಚ್ಚಿದ್ದೇನೆ, ಹಚ್ಚಿ ಈಗ ನಿಮಗೆ ಹೇಳೋದು ಒಳ್ಳೆ ರಿಸಲ್ಟ್ ಉಂಟು. ನಾನು ಹಚ್ಚೋದೇ ಹೇಗೆ ಅಂತ ಹೇಳ್ತೇನೆ. ಮಸಾಜ್ ಸ್ವಲ್ಪ ಕೊಡಬೇಕು ಇದಕ್ಕೆ. ಡೈಲಿ ಹಚ್ತಾ ಬಂದರೆ ಖಾಲಿ ಮುಖಕ್ಕೇನಲ್ಲ, ಕೆಲವರು ಫುಲ್ ಬ್ಲ್ಯಾಕ್ ಇರ್ತಾರಲ್ಲ ಅವರು ಮೈಗೆ ಸಹ ಹಚ್ಬೋದು. ಮೈಗೆಲ್ಲ ಹಚ್ಚಿ ಸ್ನಾನ ಮಾಡುವಾಗ ಬೇಕಾದರೆ ಮೊದಲು 1 ಗಂಟೆ 2 ಗಂಟೆ ಮೈಗೆ ಸಹ ಹಚ್ಚಿ ಮತ್ತೆ ಸ್ನಾನ ಮಾಡ್ಬೋದು. ಈಗ ಇದು ಫುಲ್ಲು ಇನ್ನೂ ಸಾಕಲಿಕ್ಕೆ ಉಂಟು, 1 ಗಂಟೆ ತಾಗ್ತದೆ ಎಲ್ಲ ಇದು ಫುಲ್ಲು ಇದಾಗುವಾಗ. ನಾವೀಗ ಫುಲ್ಲು ಫ್ರೈ ಮಾಡೋದಾದರೆ ತುಂಬ ಹೊತ್ತು ತಾಗ್ತದಲ್ಲ, ಹಾಗೆಯೇ ಇದು ಪುನಃ ಸ್ವಲ್ಪ ಒದ್ದೆ ಥರ ಇರ್ತದಲ್ಲ, ಹಾಗಾಗಿ ಸ್ವಲ್ಪ ಹೊತ್ತು ತಾಗ್ತದೆ. ಆದರೂ ಸಹ ನೋಡುವ, ಮಾಡುವಂತು ಟ್ರೈ ಮಾಡೋದಕ್ಕೆ ಏನಲ್ಲ. ಒಮ್ಮೆ ಫೇಸಿಗೆಲ್ಲ ಹಚ್ಚಿ ಮತ್ತು ನಿಮಗೆ ನಾನು ಹೇಗೆ ಬಂತಂತ ಹೇಳ್ತೇನೆ ಇದರ ರಿಸಲ್ಟ್. ಈಗ ನೋಡಿ ಇದಾಯಿತು, ಒಳ್ಳೆ ಫ್ರೈ ಆಯಿತು ನೋಡಿ, ಎಲ್ಲ ಸಹ ಮೇಲೆ ಬಂತು. ಹೀಗೆ ಮೇಲೆ ಬರಬೇಕು. ಈಗ ನಾವು ಆನಿಯನ್ಸ್ ಫ್ರೈ ಮಾಡಿದ ಮೇಲೆ ನೋಡಿ ಅದು ಮೇಲೆ ಬರ್ತದಲ್ಲ, ಹಾಗೆ ಬರಬೇಕು. ಎಲ್ಲ ಆಯ್ತು. ಈಗ ಸ್ವಲ್ಪ ಬಿಸಿ ಇರುವಾಗಲೇ ಸ್ಟ್ರೈನ್ ಮಾಡಬೇಕು, ಯಾಕಂದರೆ ಉಂಟಲ್ಲ ಅದು ಇಲ್ಲದ್ರೆ ತಣ್ಣಗಾದ ಮೇಲೆ ಎಲ್ಲ ಸಹ ನಮಗೆ ಆಯಿಲ್ ಹೆಚ್ಚು ಸಿಗೋದಿಲ್ಲ. ಈಗ ಬಿಸಿ ಇರುವಾಗಲೇ ಸ್ಟ್ರೈನ್ ಮಾಡಿದರೆ ಆಯಿಲ್ ಎಲ್ಲ ಸಿಗ್ತದೆ ನಮಗೆ. ಈಗ ಆಯಿತು, ಬಂದ್ ಮಾಡ್ತೇನೆ. 1 ಗಂಟೆ ತಾಗ್ತದೆ ಮಿನಿಮಮ್ 1 ಗಂಟೆ ತಾಗಿದ್ರೂ ಸಹ ಮುಖಕ್ಕೆ ಒಂದು ಒಳ್ಳೆ ಗ್ಲೋ ಬರಬೇಕಲ್ಲ, ಹಾಗಾಗಿ ಇದು ಒಳ್ಳೆದುಂಟು. ಮಾಡಿ ಆಯಿತು. ಈಗ ನೋಡಿ ಸ್ಟ್ರೈನ್ ಮಾಡ್ತೇನೆ. ಇದು ತುಂಬ ದಿವಸ ಸ್ಟೋರ್ ಮಾಡಿ ಇಡುವುದಕ್ಕೆ ಉಂಟಲ್ಲ, ಇದು ಹಾಗೆ ಒಳ್ಳೆದು ಫ್ರೈ ಆದರೆ ಮಾತ್ರ ತುಂಬ ದಿವಸ ಇಡಲಿಕ್ಕೆ ಆಗ್ತದೆ. ಕಲರ್ ಹೇಗೆ ಬಂತು ನೋಡಿ, ಗೋಲ್ಡನ್ ಬರ್ತದೆ ಕಲರ್ ಸಹ. ಇದನ್ನು ಮಸಾಜ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಈಗ ನೋಡಿ ಆಯಿಲೆಲ್ಲ ಸ್ಟ್ರೈನ್ ಮಾಡಿದೆ. ಹೀಗೆ ನೋಡಿ ಕಲರ್ ಹೇಗೆ ಬಂತು ನೋಡಿ. ಈಗ ಇದಕ್ಕೆ ನಾನೊಂದು, ಈಗ ಮಕ್ಕಳಿಗೆ ಹಾಕೋದಾದ್ರೆ, ಈಗ ಮಕ್ಕಳಿಗೆ ಬೇಕಂತ ಹೇಳಿದವರು ಇದರಲ್ಲಿ ಸ್ವಲ್ಪ ತೆಗೆದಿಟ್ಕೊಳ್ಳಿ. ಮತ್ತು ನಮಗೆ ದೊಡ್ಡವರಿಗೆ ಆದರೆ ಉಂಟಲ್ಲ, ಇದಕ್ಕೆ 3 ಉಂಟಲ್ಲ, ವಿಟಮಿನ್ ಇ ಕ್ಯಾಪ್ಸುಲ್. ಈ ಥರ ಇರ್ತದೆ, ಗ್ರೀನ್ ಕಲರ್ ವಿಟಮಿನ್ ಇ ಕ್ಯಾಪ್ಸುಲು. ನಾನು 3 ಹಾಕ್ತೇನೆ ಇದಕ್ಕೆ, 3.
ಈಗ ಒಳ್ಳೆದು ಮಾಡಿ ಮಿಕ್ಸ್ ಮಾಡುವ. ಖುಷ್ಬು ಮೇಡಮ್ನ ಆಯಿಲ್ ರೆಡಿ ಆಯಿತು. ಅವರ ಹೆಸರಲ್ಲೇ ಖುಷ್ಬು ಉಂಟು, ಅಷ್ಟೇ ಪರಿಮಳ ಉಂಟು. ಈಗ ಇದನ್ನು ಹೇಗೆ ಮುಖಕ್ಕೆ ಹಚ್ಚುವುದಂತ ತೋರಿಸ್ತೇನೆ. ಈಗ ಸ್ನಾನ ಎಲ್ಲ ಮಾಡಿ ಬಂದೆ. ಈಗ ನೋಡಿ ಹೀಗೆ ಗ್ಲಾಸ್ ಕಂಟೈನರಲ್ಲಿ ಹಾಕಿಟ್ಟಿದ್ದೇನೆ ಆಯಿಲನ್ನು. ಈಗ ನಾನು ಮಸಾಜ್ ಹೇಗೆ ಮಾಡೋದಂತ ನಿಮಗೆ ಹೇಳ್ತೇನೆ. 1 ಸ್ಪೂನ್ ತಗೊಳ್ಳಿ ಆಯಿಲು. 1 ಸ್ಪೂನ್ ಸಹ ಬೇಡ, ಎಷ್ಟು ಬೇಕಷ್ಟು. ನಾವು ಫೇಶಿಯಲ್ ಮಸಾಜ್ ಹೇಗೆ ಮಾಡ್ತೇವೆ ಹಾಗೇನೆ ಮಾಡಿ. ಹೀಗೆ ತುಂಬ ಪರಿಮಳ ಉಂಟು ಮಾತ್ರ. ಡೈಲಿ ಹೀಗೆ ಒಂದು 10 ನಿಮಿಷ ಮಸಾಜ್ ಆದಮೇಲೆ ಉಂಟಲ್ಲ, ಮುಖವನ್ನೊಂದು 5 ಗಂಟೆ ಬಿಟ್ಟು ಬಿಡಿ. ಹೀಗೇನೆ ಎಲ್ಲ ಕೆಲಸ ಆಗ್ತದಲ್ಲ, ಆವಾಗ ಸ್ನಾನ ಮಾಡಲಿಕ್ಕೆ ಹೋದರೆ ಆಯಿತು. ಮಾತ್ರ ಮುಖ ವಾಶ್ ಮಾಡಿ ಮಸಾಜ್ ಮಾಡಿ. ಒಂದು ತಿಂಗಳಲ್ಲಿ ರಿಸಲ್ಟ್ ಗೊತ್ತಾಗ್ತದೆ. 1 ತಿಂಗಳು ಬೇಡ, ಒಂದು 15 ದಿವಸದಲ್ಲಿ ರಿಸಲ್ಟ್ ಗೊತ್ತಾಗ್ತದೆ ಇದ್ರದ್ದು. ಸ್ಮೆಲ್ ಮಾತ್ರ ತುಂಬ ಒಳ್ಳೆಯದುಂಟು ಸ್ಮೆಲ್ಲು. ನೆಕ್ಕಿಗೆ ಸಹ ಮಾಡಿ. ಡೈಲಿ ಹಚ್ಚಿ, ಮಾತ್ರ ಸ್ಕಿಪ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಟ್ರಾವೆಲ್ ಮಾಡುವಾಗ ಸಹ ಬೇಕಾದರೆ ತಗೊಂಡು ಹೋಗಿ ರಾತ್ರಿಗೆ ಹಾಕಿ ನೋಡಿ. ಎಷ್ಟು ಗ್ಲೋ ಉಂಟು ನೋಡಿ ಸ್ಕಿನ್. ಆಯಿಲ್ ಮಾತ್ರ ತುಂಬ ಒಳ್ಳೆ ರಿಸಲ್ಟ್ ಉಂಟು, ಹಾಗೆಯೇ ಮಾಡಿ. ಆಯಿತು ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ